ಇನ್ನು 10 ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಕರ್ನಲ್ ತಿಮ್ಮಾಪುರ್ ಅವರು ಬೆಳಗಾವಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮಾಪುರ್ ಸರ್, ಕದನ ವಿರಾಮ ಘೋಷಣೆಯಾದ 3 ಗಂಟೆಗಳ ನಂತರ 1 ತಾಸು ನಿರಂತರವಾಗಿ ಯಾಕೆ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಮಾಡ್ತು? ಅಜಿತ್ ಅವರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಮೊದಲು ತಮ್ಮ ಧ್ವನಿ ಬರ್ತಾ ಇಲ್ಲ. ಒಂದೇ ನಿಮಿಷ. ಸ್ಪೀಕರ್ ಮಾತಾಡಿದ್ರು. ಸ್ಪೀಕರ್ ಚೆಕ್ ಮಾಡಿ. ಹಲೋ. ಹಾ, ಈಗ ಹೇಳಿ ಸರ್ ಪ್ಲೀಸ್. ಹಲೋ, ಮಾತಾಡಿ ಸರ್. ಅಜಿತ್ ಅವರೇ, ಈಗ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ ಪ್ಲೀಸ್, ಗೋ ಹೆಡ್. ಹಲೋ. ಈಗ ಮೊದಲಿನ ಸ್ಪೀಕರ್ ಅವ್ರು ಹೇಳಿದಾಗೆ ಪಾಕಿಸ್ತಾನದಲ್ಲಿ ಲೈನ್ ಆಫ್ ಕಮಾಂಡ್ ಅಥವಾ ಚೈನ್ ಆಫ್ ಕಮಾಂಡ್ ಅನ್ನೋದು ಇರೋದಿಲ್ಲ, ಸ್ವಲ್ಪ ಕ್ಯಾಟಿಕ್ ಇದೆ, ಕನ್ಫ್ಯೂಷನ್ ಇದೆ. ಸೊ ಅದು ಫೈರಿಂಗ್ ಆಗಿದ್ದು ಇಂಟೆನ್ಷನಲಿ ಅಥವಾ ಬೇಕು ಅಂತಲೇ ಮಾಡಿದ್ದು ಇರ್ಬೋದು, ಅಥವಾ ಕಮಾಂಡ್ ಫೇಲ್ಯೂರ್ ಅಂತೂ ಅನ್ಬೋದು. ಓಕೆ. ಸೊ ಇದಕ್ಕೆ ಒಂದು ನಿಷ್ಠುರಾಗಿ ಒಂದು ಗ್ಯಾರಂಟಿಗೆ ಏನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನಾನು ಸೀಸ್ ಫೈರ್ಗಿಂತ ಮುಂಚೆ ಒಂದು ಮುಖ್ಯವಾದ ವಿಷಯ ಹೇಳಬಯಸ್ತೀನಿ. ಓಕೆ. ಈಗ ನಾವು ಏನೋ ಇಷ್ಟೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ವಿಚಾರ ವಿಮರ್ಶೆ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನಮ್ಮ ಮುಂದೆ ಇದ್ದ ಸಮಸ್ಯೆ ಏನಿತ್ತು? ನಮ್ಮ ಮುಂದೆ ಇದ್ದ ಸಮಸ್ಯೆ ಟೆರರಿಸಮ್. ಹೌದಾ? ಟೆರರಿಸಮ್ ಈಗ ನಾವು ಅಡ್ರೆಸ್ ಮಾಡಬೇಕು ಅಂದರೆ ನಾವು ಯಾವತ್ತೂ ಈಗ ನಮ್ಮ ಫಾರಿನ್ ಸೆಕ್ರೆಟರಿ ಅವರಾಯಿತು ಅಥವಾ ನಮ್ಮ ಮಿಲಿಟರಿ ಸ್ಪೋಕ್ಸ್ ಪರ್ಸನ್ಗಳಾಯಿತು, ಏನು ಹೇಳಿದರು? ನಾವು ಒಂದು ಮೆಜರ್ಡ್ ರೆಸ್ಪಾನ್ಸ್, ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನ್ ಎಸ್ಕೆಲೇಟರಿ ರೆಸ್ಪಾನ್ಸ್ ಕೊಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇಂಥ ಕಂಡೀಷನಲ್ಲಿ ನಾವು ಮೊದಲು ಏನು ಅಟ್ಯಾಕ್ ಮಾಡಿದ್ದೀವಿ? ಅವ್ರ ಟೆರರಿಸ್ಟ್ ಕ್ಯಾಂಪ್, ಹೈಡ್ಔಟ್ಸ್ ಅಥವಾ ಟೆರರಿಸ್ಟ್ ಟ್ರೈನಿಂಗ್ ಗ್ರೌಂಡ್ಸ್, ಅದು ಹೆಡ್ ಕ್ವಾರ್ಟರ್ಸ್, ಅದನ್ನು ಅಟ್ಯಾಕ್ ಮಾಡಿದ್ದೀವಿ. 2ನೇ ದಿನ ಅವರು ಡ್ರೋನ್ಸ್ ಅದು ಯೂಸ್ ಮಾಡಿದ್ದು, ಅದೇ ಒಂದು ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಮತ್ತಷ್ಟು ಮಿಲಿಟರಿ ಟಾರ್ಗೆಟ್ಸ್ ಆಯಿತು ಅಥವಾ ಟೆರರಿಸ್ಟ್ ಹೈಡ್ಔಟ್ಸ್ ಆಯಿತು, ಧ್ವಂಸ ಮಾಡಿದ್ದೀವಿ. ಅರೌಂಡ್ 11 ಏರ್ಫೀಲ್ಡ್ಸ್ ಡ್ಯಾಮೇಜ್ ಆಗಿದೆ, ಮತ್ತು ಏನೇನೋ ಆಗಿದೆ, ಎಲ್ಲ ಆಯಿತು. ನಾವು ನಿರಂತರವಾಗಿ ಇನ್ನೂ ಒಂದು 15 ದಿನ 20 ದಿನ ಎಳಿಬೋದಾಗಿತ್ತಾ? ಸಾಧ್ಯ ಇಲ್ಲ. ಟೆರರಿಸಮ್ ಅಗೇನ್ಸ್ಟ್ ಆ್ಯಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ, ನಾವು ಅಬ್ಜೆಕ್ಟಿವ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾಗ, ನಾವು ನಾನ್ ಎಸ್ಕಲೇಟರಿ ನಾವು ಆ್ಯಕ್ಷನ್ ತೊಗೋತಾ ಇದ್ದೀವಿ, ಮೆಜರ್ಡ್ ಆ್ಯಕ್ಷನ್ ತೊಗೋತಾ ಅಂತ ಹೇಳ್ತಾ ಇದ್ದಾಗ ಆ ಪ್ರಶ್ನೆನೇ ಬರಲ್ಲ. ದಿಸ್ ಆಪರೇಷನ್ ಹ್ಯಾಡ್ ಅ ಲಿಮಿಟೆಡ್ ಸ್ಕೋಪ್ ಅಂತ ಹೇಳ್ತೀವಿ ಅಂತ ಹೇಳಿ. ಎಸ್, ಲಿಮಿಟೆಡ್ ಸ್ಕೋಪ್. ಅದಕ್ಕೆ ನಾವು ಆ ಥರ ನಾವು ಒಂದು ಜನ ಭಾರತೀಯರು ಒಂಥರ ಭಾವನಾತ್ಮಕ ಜನ. ಸುಮ್ಮನೆ ಇಬ್ಬರು ಲೀಡರ್ಗಳನ್ನ ಹೋಲಿಕೆ ಮೋದಿ ಅವ್ರನ್ನ ಹೋಲಿಕೆ ಮಾಡೋದು, ಈ ತರ ನಾವು ಕಂಪೇರ್ ಮಾಡಕ್ ಹೋಗ್ತೀವಿ. 1971 ಅಥವಾ ಈಗಿನ ಸ್ಥಿತಿ ಕಂಪೇರ್ ಮಾಡಕ್ಕೆ ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಸಿಚುವೇಶನ್, ಅವಾಗ ವರ್ಲ್ಡ್ ಸಿಚುವೇಶನ್ ಬೇರೆ ಇತ್ತು. ಈಗ ನಾವು ಏನೋ ಬೇರೆ ಸಿಚುವೇಶನ್ ಫೇಸ್ ಮಾಡ್ತಾ ಇದೀವಿ. ಈಗ ನಾವು ಸಿಂಪ್ಲಿ ಒಂದು ಟೆರರಿಸಮ್ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ವಿ. ಅದನ್ನ ಯೂಸ್ ಮಾಡಿ ನಾವು ಬೇರೆ ಅಬ್ಜೆಕ್ಟಿವ್ ಅಚೀವ್ ಮಾಡಕ್ ಹೋಗ್ತೀವಿ, ಅದು ಬೇರೆ. ಅದು ನಮ್ಮದೇ ಒಂಥರ ಏನು ಜಾಣತನ ಅನ್ಬೋದು, ಅಥವಾ ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಒಂದು ರಿಸಾಲ್ವ್ ಅನ್ಬೋದು. ಒಂದೇನೋ ಆಪರ್ಚುನಿಟಿ ಸಿಕ್ಕಿದೆ, ಇದನ್ನೇ ತಗೊಂಡು ನಾವು ಬೇರೆ ಮತ್ತೇನು ಡಿಫ್ರೆಂಟ್ ನಾವು ಅಬ್ಜೆಕ್ಟಿವ್ಸ್ ಬಹಳ ದಿನದಿಂದ ಕಾಯ್ತಾ ಇದೀವಲ್ಲ, ಅದನ್ನ ಸಾಧಿಸೋಣ ಅಂತ ಒಂದು ಮಾಡೋದು ನಮ್ಮ ಜಾಣತನ. ಬಹಳ ಖುಷಿ ಆಯ್ತು ಕರ್ನಲ್ ಸರ್. ಸಮಯ ಮುಗಿತಾ ಇದೆ ನನಗೆ. ಇನ್ನು 6 ನಿಮಿಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ. ಮೊನಪ್ಪ ಸರ್ ಧನ್ಯವಾದ. ವೆಂಕಮಣ ರಾಜು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.